ಚೀಲೂರು ಬಸ್ ಸ್ಟ್ಯಾಂಡ್ ನವೀಕರಣ ಹಾಗೂ ಮರೆಯಮ್ನಹಳ್ಳಿ ಶಿವಮೊಗ್ಗ ರಸ್ತೆ ಅಗಲೀಕರಣ ನವೀಕರಣ ಹಾಗೂ ಡ್ರೈನೇಜ್ ಚೀಲೂರು ಏಕೆ ಕಾಲೋನಿ ಮೆಟ್ಲು ಉದ್ಘಾಟನಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ನೆಚ್ಚಿನ ಶಾಸಕರಾದ ಡಿ ಜಿ ಶಾಂತನಗೌಡರವರೇ, ನಮ್ಮ ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ನೇಹಿತರಾದಂಥ ಮಂಜಪ್ಪನವರೇ, ನಮ್ಮ AAA ಅವರಾದಂಥ ಕಣ್ಣಪ್ಪನವರೇ, ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸ್ನೇಹಿತರಾದಂಥ ವಸಂತ ನಾಯ್ಕರೇ, ನಮ್ಮ ಊರಿನ ಮುಖಂಡರಾದ ಜಯಣ್ಣವರೇ, ಚಂದ್ರಪ್ಪನವರೇ ಹಾಗೂ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷರು ಸ್ನೇಹಿತರಾದಂಥ ವಾಜಿ ಸಾಹೇಬ್ರೆ ಹಾಗೂ ಇಲ್ಲಿರುವ ಎಲ್ಲ ಗ್ರಾಮಗಳ ನನ್ನ ನೆಚ್ಚಿನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಪತ್ರಿಕಾ ಮಿತ್ರರೇ, ಇದು ಚೀಲೂರು ಬಸ್ ಸ್ಟ್ಯಾಂಡು ಭಾಳ ದಿನದ ಕನಸಿದು. ಸುಮಾರು ಏನಂದರೆ ಈ ಚೀಲೂರು ಸುತ್ತಮುತ್ತಲು ಒಂದು 10 ರಿಂದ 15 ಊರಿಗೆ ಮಧ್ಯಭಾಗದ ಸೆಂಟ್ರಲ್ ಪ್ಲೇಸ್ ಇದು. ಯಾವತ್ತೋ ಇದು ಆಗಬೇಕಾಗಿತ್ತು ಬಸ್ ಸ್ಟ್ಯಾಂಡು. ಇವತ್ತು ನಮ್ಮ ಶಾಸಕರ ಅವರ ಒಂದು ದೂರದೃಷ್ಟಿಯಿಂದ ಅವರು ಇದು ಮಾಡಬೇಕಂದ್ರೆ ಅವ್ರಿಗೂ ಭಾಳ 3 ವರ್ಷದಿಂದ ಭಾಳ ಬೇಡಿಕೆ ಇತ್ತು. ಇವತ್ತು ಕೂಡ ಬಂದಿದೆ. ಭಾಳಷ್ಟು ನಾವೆಲ್ಲ ಚೀಲೂರು ಗ್ರಾಮಸ್ಥರು ಎಲ್ಲರೂ ಹೋಗಿ ಕೇಳಿದಾಗ, ಭಾಳ ಸರಿ ಹೇಳಿದಾಗ ಆಯಿತು ಅಂತೇಳಿ ಇವತ್ತು ಅದು ಬಂದಿದೆ. ಯಾಕೆಂದರೆ ಸುಮಾರಲ್ಲಿ ದಿನಕ್ಕಿಲ್ಲ ಅಂದರೆ ಒಂದು 1000 ಜನ ಅಲ್ಲಿ ಬರೋದು, ನಿಂತ್ಕೊಳ್ಳೋದು, ಹೋಗೋದು ಭಾಳಷ್ಟು ತೊಂದರೆ ಆಗಿದೆ ಅದಕ್ಕೆ. ಹೆಣ್ಮಕ್ಳಂತೂ ಸುಮ್ಮನೆ ಭಾಳಷ್ಟು ಮನಸ್ಸಿಗೆ ಬೇಜಾರು ಬೇಕಂತ ಬಿಸಿಲು ಅಲ್ಲೇ ಅದು ನಿಂತ್ಕೊಂತಾರೆ, ಬಿಸಿಲು ನಿಂತ್ಕೊತಾರೆ. ಆ ಇರೋ ಬಸ್ ಸ್ಟ್ಯಾಂಡ್ ಪೂರ್ತಿ ಕೆಳಗಿದೆ. ಮಳೆ ಬಂದುಬಿಟ್ರೆ ನೀರು ನಿಂತ್ಕೊಂತಾರೆ. ಹಾಗಾಗಿ ಶಾಸಕರೇ, ಅದೇನು ಅಂದರೆ ಇನ್ನೂ ಅದು ಏನು ಒಂದು 20 ಲಕ್ಷ ಹಾಕಿರ್ಬೇಕು. ಇನ್ನೂ ಒಂದು 10-20 ಲಕ್ಷ ಹಾಕಿ ಭಾಳ ಸುಸಜ್ಜಿತವಾದ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಬೇಕು. ಯಾಕೆಂದರೆ ಅದು ಆಯಿತು ಅಂದರೆ ನಮಗೆ ನಿಜವಾಗ ನಮ್ಮ ಚೀಲೂರಿಗೆ ಇನ್ನೇನು ಬೇಡ, ಅದೊಂದು ಆದರೆ ಸಾಕು ಅನ್ನೋಷ್ಟು ನಮಗೆ ಇದಾ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ರೋಡು ಅಷ್ಟೇ, ಅದು ಭಾಳ ಬೇಡಿಕೆ ಇತ್ತು. ಏನು ನಮ್ಮ ಗೋಪನಹಳ್ಳಿ TG ಹಳ್ಳಿಯಿಂದ ಹಿಡಿದು ಹೊರನಾಳಿವರೆಗೂ ಅಲ್ಲಿನ ಹತ್ರ ರೋಡ್ ಚೆನ್ನಾಗಿದೆ. ಇತ್ತ ಬಂದ ಕೂಡಲೇ ಗುಂಡಿ ಸುಮಾರು 2 ವರ್ಷದಿಂದ ಶಾಸಕರಿಗಂತೂ ಸಂಜೆ ಬೈಯೋರು, ಬೆಳಗ್ಗೆ ಬೈಯೋರು. ಅವ್ರು ಬೈಸ್ಕೊಂಡು ನಾವು ಬೈಸ್ಕೊಂಡು ಒಂಥರ ಏನಪ್ಪ ದಡ್ಗಡ್ದಂಗೆ ಆಗ್ಬಿಟ್ಟಿದ್ವಿ ನಾವು. ಇವತ್ತು ಅದಕ್ಕೂ ಸಹ ಕೂಡ ಬಂದೆ. ಯಾಕೆ ಈ ಒಂದು 2 ತಿಂಗಳ ಹಿಂದೆ ಗೋಪನಹಳ್ಳಿಯಿಂದ ಹಿಡಿದು ಮುಸ್ಲಿಂ ಕಿಲೋಮೀಟರ್ ಮಾಡಿದ್ದಾರೆ ರೋಡು. ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರು. ಕಂಡಾಡ್ತಾರೆ ಯಾರು ಕಂಡಾಡ್ತಾರೋ ಖಂಡಿತ ಚೆನ್ನಾಗಿದೆ ರೋಡು, ನಾನು ಸುಳ್ಳು ಹೇಳೋದಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರ. ಇದೂ ಸಹ ಅದೇ ರೀತಿ ಮಾಡಿಕೊಡಿ. ಹಿಂದೆ ನಮ್ಮ ವಿರೋಧ ಪಕ್ಷದ ನಮ್ಮ ಸ್ನೇಹಿತರು ಏನಿಲ್ಲ ಕೇಕೆ ಹೊಡೆದಿದ್ದೆ, ಟೈರ್ ಸುಟ್ಟಿದ್ದೆ, ಇದು ಮಾಡಿದ್ದೆ, ತಾಳ್ಮೆನಿಲ್ಲ ಅವರಿಗೆ. ಯಾಕೆಂದರೆ ಸರ್ಕಾರ ಬಂದಿದೆ, ಭಾಳಷ್ಟು ನಮ್ಮದು ಅನುದಾನ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಇದಕ್ಕೆ ಭಾಳಷ್ಟು ಹೋಗ್ತಾ ಇದೆ. ಇದು ಏನಪ್ಪ ಸ್ವಲ್ಪ ಈ ಯೋಜನೆಗಳಿಗೆ ಸರ್ಕಾರದಿಂದ ದುಡ್ಡು ಬರೋ ಸ್ವಲ್ಪ ಲೇಟ್ ಆಯಿತು. ಆದರೂ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಒಳ್ಳೊಳ್ಳೆ ಅನುದಾನ ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರು ಅಷ್ಟೇ. ಯಾಕೆಂದರೆ 3ನೇ ಸರಿ ಅವ್ರ ಶಾಸಕರು ಭಾಳಷ್ಟು ಅನುಭವ ಇದೆ ಅವರಿಗೆ, ಯಾವ ಥರ ಎಲ್ಲೆಲ್ಲಿ ನಾವು ಅನುದಾನ ತರಬೇಕು, ತಂದು ಹಾಕಬೇಕು ಅನ್ನೋಷ್ಟು. ಯಾಕೆಂದರೆ 3ನೇ ಸರಿ ನಾನು ನೋಡಿರೋ ಪ್ರಕಾರ 224 ಜನ ಶಾಸಕರಲ್ಲಿ ನಮ್ಮ ಶಾಸಕರು ಪ್ರತಿಯೊಂದು ಇಲಾಖೆಗೂ, ನಾನು ಅವ್ರ ಜೊತೆ ಹೋಗಿದ್ದೀನಿ ಬೆಂಗಳೂರಿಗೆ, ಪ್ರತಿಯೊಂದು ಇಲಾಖೆಗೂ ಪಿನ್ ಬೆನ್ನು ಹತ್ಕೊಂಡು ಹೋಗಿ ಎಲ್ಲೆಲ್ಲಿ ಅನುದಾನ ತಗೊಂಬರೋ ಅಂಥ ಒಂದು ಶಕ್ತಿ ಅವರಿಗಿದೆ. ಆ ಕೆಲಸ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ಜನ ಮಾತಾಡ್ಬೋದು, MLA ಅವರು ಕೆಲಸ ಮಾಡ್ತಾಯಿಲ್ಲ ಅಂತ. ಖಂಡಿತ ಕೆಲಸ ಆಗ್ತಾ ಇದ್ದಾವೆ. ಏನು ಈ ಅಭಿವೃದ್ಧಿ ಏನು ನಮ್ಮ 5 ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಈ ಅನುದಾನ ಬರೋದು ಕಮ್ಮಿ ಇತ್ತು. ಇನ್ನು 2 ವರ್ಷದಲ್ಲಿ ಖಂಡಿತ ಭಾಳಷ್ಟು ನಮ್ಗೆ ಏನೇ ಕೆಲಸ ಶಾಸಕರು ಮಾಡಿಕೊಡ್ತಾರೆ. ಇವತ್ತು ಏಕೆ ಕಾಲೋನಿಗೆ ಮೆಟ್ಲಿಂಗ್ ಆಗಿದೆ, ಡ್ರೈನೇಜ್ ಆಗಿದೆ, ಇನ್ನೂ ಏನೇನು ಕೆಲಸ ಖಂಡಿತ ಹೋದರೆ ಮಾಡಿಕೊಡ್ತಾರೆ. ವಿರೋಧ ಪಕ್ಷದವ್ರು ಏನೇ ನೀವು ಎಷ್ಟೇ ಹಾರಾಟ ಆಡಿದ್ರು ನಮ್ಮದು ಪಕ್ಷದ ಕೆಲಸ ನಾವು ಖಂಡಿತ ಮಾಡೇ ಮಾಡ್ತೀವಿ. ರೋಡು ಚೆನ್ನಾಗಾಗುತ್ತೆ. ಅದೇ ರೀತಿ ನಮ್ಮ ಶಾಸಕರು ನಮ್ಮದು ಇನ್ನೊಂದು ಮನವಿ ಇದೆ. ನಮ್ಮ ಮುಸ್ಲಿಂ ಕಾಲೋನಿಯಿಂದ ನಮ್ಮ ಊರಿಗೆ ಹೋಗೋ ರೋಡು ನಾನು ಹೇಳೋಕ್ಕೆ 2 ವರ್ಷ ಆಯಿತು. ಅದೊಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಸರಿ ನೋಡಿದ್ದಾರೆ. ಭಾಳಷ್ಟು ಇವ್ರ ಕಡೆಗೆ ಒಂದು ಸ್ವಲ್ಪ ಏನು ಹೇಳಿ ಒಂದು 3-4 ಲೋಡ್ ಮಣ್ಣು ಇದನ್ನು ಹಾಕಿ ಪ್ಯಾಚರ್ ಹಾಕ್ಕೊಡ್ಬೇಕು ನಮಗೆ. ಭಾಳಷ್ಟು ಹೆಣ್ಮಕ್ಳು ದಿನಕ್ಕೆ ಒಂದು 100-150 ಜನ ಹೆಣ್ಮಕ್ಳು ಓಡ್ತಾರೆ. ಕೆಲವು ಪ್ರೆಗ್ನೆಂಟ್ ಇರ್ತಾರೆ, ಹೆಚ್ಚು ಕಮ್ಮಿ ಅಲ್ಲೇ ಡೆಲಿವರಿ ಆದರೂ ಆಗ್ಬೋದು, ಅಷ್ಟು ಗುಂಡಿದ್ದಾವೆ. ಹಾಗಾಗಿ ಶಾಸಕರು ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ 100 ಮಾತೇ ಇಲ್ಲ. ಹಾಗಾಗಿ ಈ ಎಲ್ಲ ಯೋಜನೆಗಳು ಖಂಡಿತ ನಮ್ಮ ಸರ್ಕಾರ ಕೆಲಸ ಮಾಡ್ತಾಯಿದೆ, ಮಾಡುತ್ತೆ ಅಂತ ಹೇಳಿ ಕೆಲಸ ಸ್ವಲ್ಪ ಕ್ವಾಲಿಟಿಯಲ್ಲಿ ಆಗಬೇಕು, ಒಳ್ಳೆ ಕೆಲಸ ಆಗಬೇಕಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಸಮಾರಂಭದ
ಸಭೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ತಾಲೂಕಿನ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಿ ಜಿ ಶಾಂತಗೌಡ್ರೆ, ಹಾಗೂ ಇದೀಗ ನಿಮ್ಮ ಉದ್ದೇಶ ಮಾತಾಡಿದಂಥ ನಮ್ಮ DCC ಬ್ಯಾಂಕ್ನ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದಂಥ ವಿಶ್ವನಾಥ್ರವರೇ, ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾದಂಥ KR ವಸಂತನಾಯ್ಕರವರೇ, ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಜಯಣ್ಣವರೇ, ಮತ್ತು ನಮ್ಮ ಕಡಕಟ್ಟಿಯ ಮಾಡಿ ಚಂದ್ರಣ್ಣವರೇ, ಹಾಗೂ ನಮ್ಮ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಾಜಿದ್ ಸಾಹೇಬ್ರವರೇ, ನಮ್ಮ ಇಲಾಖೆಯ ಎಲ್ಲ ಚಂದು ಇಲ್ಲಿಗೆ ಬಂದ್ದಾರೆ. ನನಗೆ ಆಶ್ಚರ್ಯ ಆಯ್ತು, ಇಲ್ಲೇ ಸ್ವಾಮಿಗಳು ಬಂದಿದೆ, ಮತ್ತು ನಮ್ಮ ಹೊನ್ನಾಳಿ ಸ್ವಾಮೀಜರಿದ್ದರು. ನೀವು ಬರೋದು ಲೇಟ್ ಆದರೆ ಅವರು ಅರ್ಜೆಂಟ್ ಮತ್ತು ಬೇರೆ 2-3 ಕಾರ್ಯಕ್ರಮ ಇರೋದ್ರಿಂದ ಪೂಜೆ ಮಾಡಿಸಿದ್ರು ಅಂತ ನೀವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಹಾಗಾಗಿ ನೀವು ಭಾಳಷ್ಟು ಕಾರ್ಯಕ್ರಮ ಇದೆ. ನಾನು 2 ಮಾತಲ್ಲಿ ನಾನು ಮಾತು ಮುಗಿಸ್ತೀನಿ. ಈಗಾಗಲೇ ವಿಶ್ವಣ್ಣ ಹೇಳಿದ ರೀತಿ 2013ರಲ್ಲಿ ನಮ್ಮ ಶಾಸಕರಾಗಿದ್ದ ಸಂದರ್ಭದಲ್ಲಿ ಇಲ್ಲ ಪಕ್ಷೇತರಕ್ಕಿಂತ ಕೊಟ್ಟರೆ 13 ರಸ್ತೆಯನ್ನು ಶಿವಮೊಗ್ಗ ರಸ್ತೆಯಿಂದ ಹೊನ್ನಾಳಿವರೆಗೂ ಒಂದು ಒಳ್ಳೆಯ ರಸ್ತೆಯನ್ನು ನಮ್ಮ ಶಾಂತಗೌಡರೇ ಮಾಡಿಸ್ಕೊಟ್ಟಿದ್ರು. ಮತ್ತು ಅದಾದಮೇಲೆ ಭಾಳಷ್ಟು ಜನ ಮತ್ತು ಶಾಸಕರಾದರು, ಬೇರೆ ಭಾಷಣದಲ್ಲೇ ಕಾಲವನ್ನು ಕಳೆದ್ರೆ ಹೊರತು ಮತ್ತೆ ಈ ರೋಡಿಗೆ ಕೈ ಹಾಕಲಿಲ್ಲ. ಅವಾಗ ಮೀರಾಜಿ ಸಾಹೇಬರು MLC ಚುನಾವಣೆ ನಿಂತಿದ್ರು. ಅವರು ಪ್ರತಿ ಭಾಷಣದಲ್ಲಿ ನಮ್ಮ ತಾಲೂಕಿನಾಗ ಎಲ್ಲೋದ್ರೆ ಹೇಳೋರು, ನಮ್ಮ ಶಾಂತಗೌಡರು ಒಳ್ಳೆಯ ರಸ್ತೆ ಮಾಡಿಸ್ಬಿಟ್ಟಿದ್ದಾರೆ, ನಾವು ಶಿವಮೊಗ್ಗದಿಂದ ಹೊನ್ನಾಳಿ ಕಾರ್ ಹತ್ಬಿಟ್ರೆ ನಿದ್ದಿನೇ ಬಂದ್ಬಿಡ್ತೇವೆ ಅಂತ ರೋಡ್ ಮಾಡಿದ್ದಾರೆ ಅಂತೇಳಿ ನಮ್ಮ ಮೀರಾಜಿ ಸಾಹೇಬರು ಇವಾಗ ಚುನಾವಣಾ ಪ್ರಚಾರಕ್ಕೆ ಹೋದಾಗೆ ಎಲ್ಲ ಕಡೆಗೂ ಹೇಳ್ತಾಯಿದ್ರು. ಅಂಥ ರೋಡನ್ನು ನಮ್ಮ ಶಾಂತಗೌಡರು 13ರಲ್ಲಿ ಮಾಡಿದರು. ಅದಾದಮೇಲೆ ಮತ್ತೆ ಅದೇ ಶಾಸಕರು ಇವತ್ತು ಈ ತಾಲೂಕಿನ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಶಾಂತಗೌಡರೇ ಬರಬೇಕಾಯ್ತು. ಇವತ್ತೇನು ಮಾತಾಡ್ತಾರಲ್ಲ, ನಾನು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋದು ಅವರು ಕಣ್ತೇರದು ನೋಡಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಏನು ನಮ್ಮ ಹೊನ್ನಾಳಿ ತಾಲೂಕು ಬಾರ್ಡ್ರಿಂದ ನಮ್ಮ ಇದಕ್ಕೆ ಹೊನ್ನಾಳಿ ತಾಲೂಕುವರೆಗೂ ಸಹ ಗಡಿವರೆಗೂ ಸಹ ಇವತ್ತು ಒಂದು ಒಳ್ಳೆಯ ಸುಸಜ್ಜಿತವಾದ ರಸ್ತೆಯನ್ನು ಮಾನ್ಯ ಶಾಸಕರು ಅವರಿಗೆ ಬೇರೆ ಬೇರೆ ಉದ್ದೇಶ ಕೊಟ್ಟಂಥ ಗ್ರಾಂಟು ಈ ಭಾಳ ಜನ ಬೇಡಿಕೆ ಇರೋದ್ರಿಂದ ಈ ರಸ್ತೆಯನ್ನು ಮಾಡಬೇಕು ಅಂತಂದೇಳಿ ಒಂದು ಹಣವನ್ನು ಏನು ಇವತ್ತು ಹೆಚ್ಚು ಕಮ್ಮಿ 15-16 ಕೋಟಿ ರೂಪಾಯಿ, ಇಲ್ಲಿ 25 ಕೋಟಿ ರೂಪಾಯಿ ಹಣವನ್ನು ಅವರಿಗೆ ಆ್ಯಕ್ಚುಲಿ ಬೇರೆ ಬೇರೆ ಕೆಲಸಗಳಿದ್ವು, ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹಣನ ಈ ರಸ್ತೆ, ಮುಖ್ಯವಾದ ರಸ್ತೆ, ಇಲ್ಲಿ ಜನಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ಶಾಸಕರು ಈ ಒಂದು ಸುಸಜ್ಜಿತವಾದ ರಸ್ತೆಯನ್ನು ಮಾಡಿಕೊಡ್ತಿದ್ದಾರೆ ಅನ್ನೋ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ, ಇವತ್ತು ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಸರ್ಕಾರ ಪರವಾಗಿ ಆಗ್ತಾ ಇದ್ದಾವೆ. ಶಾಸಕರು ಸಹ ಭಾಳಷ್ಟು ಪ್ರಯತ್ನವನ್ನು ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಅನ್ನುವಂಥದ್ದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ತಾಲೂಕಿನ ಮಾಜಿ ಶಾಸಕರು ಮಾತಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಪೇಪರ್ಲು ಸಹ ನಾನು ನೋಡಿದೆ, ಇವತ್ತು ಸರ್ಕಾರ ಗೊಂದಲದಲ್ಲಿದೆ, MLAಗಳು ಗೊಂದಲದಲ್ಲಿದ್ದಾರೆ, ಮಂತ್ರಿಗಳು ಗೊಂದಲದಲ್ಲಿದ್ದಾರೆ ಅಂತೇಳಿ. ಯಾವ ಗೊಂದಲನಿಲ್ಲ, ಏನಿಲ್ಲ. ಸರ್ಕಾರ ಸುಭದ್ರವಾಗಿದೆ. ಅದರ ಸರ್ಕಾರದ ಕೆಲಸವನ್ನು ಸರ್ಕಾರ ಮಾಡ್ಕೊಂಡು ಹೋಗ್ತದೆ. ಇವರು ಬಾಯಿ ಚಟ್ಟಕ್ಕೆ ಮತ್ತು ಪೇಪರ್ನಲ್ಲಿ ಇವ್ರದ್ದು ಏನು ಜನ ಇವತ್ತು ನಮ್ಮನ್ನು ಮರೆತು ಬಿಡ್ತಾರೆ ಅಂತಂದು ಹೇಳಿ ಇವರ ಒಂದು ಚಟಕ್ಕೋಸ್ಕರ ಇವತ್ತು ಪತ್ರಿಕೆಗೋಷ್ಠಿಗಳನ್ನು ಮಾಡಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಗೂಬೆಯನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಸಹ ವಿಶೇಷವಾಗಿ ಕೆಲಸ ಕಾರ್ಯಗಳು ಆಗ್ತಿರೋದಕ್ಕೆ ಈ ಎಲ್ಲ ಗುದ್ಲಿ ಪೂಜೆಗಳು ಕಾರಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇನ್ನೂ ಸಾಕಷ್ಟು ಜನಗಳು ಬೇಡಿಕೆಗಳು ಇದ್ದಾವೆ. ಆದರೆ ಇವತ್ತು ತಮಗೆ ಗೊತ್ತಿದೆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಂದ DK ಶಿವಕುಮಾರ್ ಅವರು ಚುನಾವಣಾ ಪೂರ್ವವಾಗಿ ಮುಖಾಂತರ ಏನು 5 ಬೇಡಿಕೆಗಳನ್ನು ಒಂದು ಪ್ರಣಾಳಿಕೆ ಮುಖಾಂತರ ಅನೌನ್ಸ್ ಮಾಡಿದ್ರು, ಜನಗಳಿಗೆ ಕೊಡ್ತೇವೆ ಅಂತೇಳಿ. ಆ 5 ಗ್ಯಾರಂಟಿಗಳನ್ನು ಇವತ್ತು ಜಾರಿ ತಂದಿದ್ದಾರೆ. ಆ 5 ಗ್ಯಾರಂಟಿಗೆ ಇವತ್ತು ಹಣವನ್ನು ಒದಗಿಸ್ತಾ ಇರೋದ್ರಿಂದ ಕೆಲವು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಆದರೆ ಹಂತವಾಗಿ ಶಾಸಕರುಗಳ ಬೇಡಿಕೆಯಂತೆ ಕೆಲವು ಕೆಲಸಗಳು ಆಗ್ತಾ ಇಲ್ಲ ಅಂತಲ್ಲ. ಆದರೆ ಇವರೇನೀಗ ವಿರೋಧ ಪಕ್ಷದವರು ಏನು ಕೆಲಸನೇ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಜನಗಳಿಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾರೆ. ಜನ ಇದಕ್ಕೆ ಕಿವಿಗೊಡಬಾರ್ದು. ಸಾಕಷ್ಟು ಕೆಲಸ ಕಾರ್ಯಗಳು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸಹ ರಸ್ತೆಗಳು ಸಾಕಷ್ಟು ನಮ್ಮ ಶಾಸಕರ ನೇತೃತ್ವದಲ್ಲಿ ಆಗಿದ್ದಾವೆ. ಇದು ಮುಖ್ಯ ರಸ್ತೆ, ಶಿವಮೊಗ್ಗ ಹೊನ್ನಾಳಿ ಹರಿಹರ ಭಾಳ ಮುಖ್ಯವಾದ ರಸ್ತೆ ಇದು ಸಹ ಇವತ್ತು ಒಂದು ಭಾಳ ಅಚ್ಚುಕಟ್ಟಾಗಿ ಆ ಕಡೆ ಹರಿಹರ ಕಡೆಯಿಂದ ಆಗಿದೆ, ಈ ಕಡೆ ನಮ್ಮ ಹೊನ್ನಾಳಿಂದಲೂ ಸಹ ಇವತ್ತು ಈ ರಸ್ತೆ ಮುಗಿದ್ರೆ ಭಾಳ ಏನು ಇವತ್ತು ನಮ್ಮ ಹೊನ್ನಾಳಿಂದ ನಮಗೇನು 3/4 ಗಂಟೆ ಸಾಕು ದಾವಣಗೆರೆ ಹೋಗೋಕ್ಕೆ. ಇವತ್ತು ಇಲ್ಲಿಂದ ದಾವಣಗೆರೆ ಹೋಗೋಕ್ಕೆ 1.5 ತಾಸು ಸಾಕಾಗ್ಬೋದು ಅನ್ನೋ ಕಾಣುತ್ತೆ. ಅಂಥ ಒಂದು ರಸ್ತೆ ಇವತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಗ್ತಾಯಿದೆ ಅನ್ನೋದಕ್ಕೆ ನಮ್ಮ ಹೆಮ್ಮೆಯನ್ನು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ವಿರೋಧ ಪಕ್ಷದವರಿಗೆ ನಮ್ಮ ಕಾರ್ಯಕರ್ತರು ಸಹ ಉತ್ತರವನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಇವ್ರಿಗೇನು ಮಾಡೋ ಕೆಲಸ ಇಲ್ಲ. ಇವರಿಗೆ ಕಾಂಗ್ರೆಸ್ಸರು ಕೆಲಸ ಮಾಡ್ತಾ ಇಲ್ಲ, ಶಾಸಕರು ಕೆಲಸ ಮಾಡ್ತಾ ಇಲ್ಲ, ಮಂತ್ರಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಏನು BJPಯವರು ಮತ್ತು ವಿರೋಧ ಪಕ್ಷವರು ಮಾಡ್ತಾರೆ, ಅದಕ್ಕೆ ನಮ್ಮ ಕಾರ್ಯಕರ್ತರು ಸಹ ಉತ್ತರವನ್ನು ಕೊಡಬೇಕಾಗುತ್ತೆ. ಇವೆಲ್ಲ ಅಭಿವೃದ್ಧಿ
ಯೋಜನೆಗಳಲ್ಲ, ಇವೆಲ್ಲ ಕಾರ್ಯಕ್ರಮ ಅಲ್ವಾ. ಇವತ್ತು ಹೆಣ್ಮಕ್ಳಿಗೆ ಕೊಡ್ತಕ್ಕಂಥ 2,000 ರೂಪಾಯಿ ಅದು ಕಾರ್ಯಕ್ರಮನೇ. ಇವತ್ತು 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತಾರೆ, ಬಸ್ಸಲ್ಲಿ ಫ್ರೀ ಕಳಿಸ್ತಿದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ, ಸ್ಟೈಪೆಂಡ್ರಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಹಾಗಾಗಿ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳೇ. ಇವನ್ನೂ ಸಹ ಅವ್ರಿಗೆ ಮನವರಿಕೆಯನ್ನು ನಮ್ಮ ಕಾರ್ಯಕರ್ತರು ಮಾಡಿಕೊಡ್ಬೇಕಾಗುತ್ತೆ. ಇನ್ನೂ ಸಾಕಷ್ಟು ಕೆಲಸಗಳು ಇವತ್ತು ಭಾಳಷ್ಟು ಜನ ಎದ್ದು ಹೇಳ್ತಾ ಇದ್ದೀರಿ. ಇವತ್ತು ಹಂತ ಹಂತವಾಗಿ ಶಾಸಕರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಖಂಡಿತ ಅವ್ರು ಮಾತು ಕೊಟ್ಟರೆ ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ, ಖಂಡಿತ ಕೆಲಸಗಳನ್ನ ಮಾಡಿಕೊಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಭಾಗದ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ, ಸ್ನೇಹಿತರಿಗೆ ವಂದಿಸಿ, ಮಾತ್ರ ಬಸ್ಸಿಗೆ ಕಳಿಸ್ತೀರಿ, ನೀವು ಬೈಕು ಆಟೋದ ಹೋಗ್ತೀರಿ. ಅಟ್ಲೀಸ್ಟ್ ಅದಕ್ಕೆ ಡೀಸೆಲ್ಗೆ ಹಾಕೋ ದುಡ್ಡು ಬೇಡಪ್ಪ ಅವರಿಗೆ. ಮಾಡ್ತಾರೆ ಬಿಡೋದು. ಹಿಂದೆ ಇದು ಬಿಟ್ಟಿದ್ರಪ್ಪ, ಹಿಂದೆ ಅವರು ನಾವೇ ಬಂದಿಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಗೌಡ್ರು ನಾನು ಇಲ್ಲಿ ನ್ಯಾಮದಿಂದ ಚಿಲ್ಲೂರು ಹೋಗಿ ಹೇಳ್ತಾರೆ, ಖಂಡಿತ ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ತಿಳಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲೇ ನಮ್ಮ ಜನಪ್ರಿಯ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಈಶ್ವರನವರವರೇ, ಮೇಲೆ ಎಲ್ಲ ಮುಖಂಡರು, ಅವರು ವೇದಿಕೆ ಮುಂಭಾಗದಲ್ಲಿರೋರು ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರ. ನಾವು ಇವತ್ತು ಹೇಳೋದು ಏನಪ್ಪ ಅಂದರೆ, ನಮ್ಮ ಶಾಸಕರು ಅವರು ಜನಪ್ರಿಯ ಶಾಸಕರು ಹೆಂಗಾಗ್ತಾರೆ ಅಂತ ಒಂದು ಮಾತು ಹೇಳೋಕ್ಕಂತ ಬಯಸ್ತೇನೆ. ಅವ್ರು ಮೀಡಿಯಾದಲ್ಲಿ ಪೇಪರಲ್ಲಿ ಬರೋದು ಕಡಿಮೆ. ಯಾಕೆಂದರೆ ಅವರು ರಾಜಕೀಯ ಅನುಭವ ಏನಪ್ಪ ಅಂದರೆ, ನನ್ನ ಶಾಸಕರಾಗಿ ನನ್ನ ಸಾಧನೆ ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸ ಮಾಡಬೇಕು. ಈ ಹಿಂದೆ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಈ 3 ವರ್ಷದ ಪೀರಿಯಡು, ಹಿಂದೆ 5 ವರ್ಷ ಅವ್ರು ಇದ್ದಿಲ್ಲ, ಬೇರೆಯವರು ಇದ್ದರು. ಅದಕ್ಕಿಂತ ಹಿಂದೆ 5 ವರ್ಷ ಪೀರಿಯಡ್, ಸುಮಾರು 15 ವರ್ಷ ಹಿಂದೆ ಈ ಕೆರೆ ಹೇರಿ ಮೇಲೆ ಶಾಸಕರಿಗೆ ಎಷ್ಟು ಗೊತ್ತಿಲ್ಲ. ನಾನು ನೆನ್ಪು ಮಾಡೋಕ್ಕೆ 2 ಮಾತಾಡೋಕ್ಕೆ ಬಯಸ್ತಿದ್ದೇನೆ. ವರ್ಷಕ್ಕೆ ಒಂದು 5 ರಿಂದ 6 ಲಾರಿ ಆ ಕಡೆ ಈ ಕಡೆ ಬೀಳೋದು, ಆಮೇಲೆ 2-3 ಬಸ್ ಬೀಳೋದು ಪ್ರತಿ ವರ್ಷ. ಅವರು ಹಿಂದೆ 5 ವರ್ಷ ಪೀರಿಯಡಲ್ಲಿ ಕೆರೆ ಏರಿ ಮಾಡಿದ್ಮೇಲೆ ಮತ್ತು 5 ವರ್ಷ ಅದು ಅಭಿವೃದ್ಧಿ ಆಗಿಲ್ಲ, ಕೆರೆ ಏರಿ ಆಗಿಲ್ಲ. ಮತ್ತು ಈ ಸರ್ತಿ ಮತ್ತು 3 ವರ್ಷದಲ್ಲಿ ಆ ಕೆರೆ ಏರಿ ಆಗ್ತಾಯಿದೆ. ವರ್ಷಕ್ಕೆ 5 ರಿಂದ 6 ಜೀವ ಹೋಗೋದು ಅವ್ರು ಶಾಸಕರಾಗಿ ಉಳಿಸಿದ್ದಾರೆ. ಜೀವ ಹೋಗೋ ಅಂಥವು, ಆಕ್ಸಿಡೆಂಟ್ ಆಗೋವಂಥವು ಅಷ್ಟು ಡೇಂಜರ್ ಝೋನ್ ಇತ್ತಿದ್ದು. ತಮ್ಮೆಲ್ಲರಿಗೆ ಗೊತ್ತಿದೆ ಎಷ್ಟು ಆಕ್ಸಿಡೆಂಟ್ ಆಗ್ತಿದೆ ಅಂತ. ತಮ್ಮೆಲ್ಲರಿಗೆ ಗೊತ್ತಿರೋದು ಕೆಲಸ. ಅವರು ಹೆಂಗೆ ಗೊತ್ತಿಲ್ದಂಗೆ, ಜನಕ್ಕೆ ಗೊತ್ತಿಲ್ದಂಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂದರೆ ಇದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಅವರು ಯಾವುದೇ ಅಧಿಕಾರದ ಸರ್ಕಾರದ ಊಟದ ಕಾರಾಗಲಿ, ಯಾವ ಸ್ಥಾನ ಆಗಲಿ, ಮಂತ್ರಿ ಸ್ಥಾನ ಆಗಲಿ ಕೇಳಕ್ಕೆ ಬಯಸಲ್ಲ. ನಾನು ಶಾಸಕರಾಗಿದ್ದೇನೆ, ನಿಮ್ಮ ಅಧಿಕಾರದಲ್ಲಿ ಸ್ವಲ್ಪ ಅನುದಾನ ಕೊಟ್ಟು ನನ್ನ ವ್ಯಾಪ್ತಿಯಲ್ಲಿ, ನಮ್ಮ ತಾಲೂಕಲ್ಲಿ ನಾನು ಅಭಿವೃದ್ಧಿ ಕೆಲಸ ಮಾಡೋದು ಬಯಸ್ತಾರಂದರೆ, ಅವ್ರ ಊಟದ ಕಾರಲ್ಲಿ ದೊಡ್ಡ ಸ್ಟೇಜಲ್ಲಿ ಮೀಡಿಯಾದಲ್ಲಿ ಬರೋಕ್ಕೆ, ಪೇಪರ್ ಹೀರೋ ಆಗೋಕ್ಕೆ ಅವ್ರು ಇಷ್ಟಪಡಲ್ಲ ಅಂತ ನಾನು ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.